ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಡಿಸೆಂಬರ್ 10 ಕೊನೆಯ ದಿನಾಂಕವಾಗಿದೆ. ಅದೇ ರೀತಿ ಪೇಮೆಂಟ್ ಮಾಡೋದಕ್ಕೆ ಡಿಸೆಂಬರ್ 11 ಕೊನೆಯ ದಿನಾಂಕವಾಗಿದೆ. ಪೇಮೆಂಟನ್ನು ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು. ನೀವು ಅಪ್ಲಿಕೇಶನ್ ಹೇಗೆ ಆನ್ಲೈನಲ್ಲೇ ಹಾಕ್ತಿರೋ ಅದೇ ರೀತಿ ಪೇಮೆಂಟನ್ನು ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗು UPIದಿಂದನೋ ಕ್ರೆಡಿಟ್ ಕಾರ್ಡ್ದಿಂದನೋ ನೀವು ATM ಕಾರ್ಡ್ನಿಂದನೋ ಆನ್ಲೈನಲ್ಲೇ ಪೇಮೆಂಟ್ ಮಾಡಬೇಕು. ಅಪ್ಲಿಕೇಶನ್ ಹಾಕ್ತಿರ್ತಿಲ್ಲ ಆವಾಗಲೇ ಮಾಡಿಬಿಡಿ. ಅದೇ ರೀತಿ ಇದಕ್ಕೆ ಫೀಸ್ ಎಷ್ಟಿದೆ ಅಂತಂದರೆ ಜನರಲ್ ಕ್ಯಾಟಗರಿಯವರಿಗೆ 1150 ಇದೆ. ಜನರಲ್ EWS OBC NCLನವ್ರಿಗೆ 600 ರೂಪೀಸ್ ಇದೆ. ಅದೇ ರೀತಿ SC ST ಅವರಿಗೆ, ಆಮೇಲೆ PW ಅವರಿಗೆ ಮತ್ತು ಥರ್ಡ್ ಜೆಂಡರ್ ಟ್ರಾನ್ಸ್ಜೆಂಡರ್ ಅಂತೀವಲ್ಲ ತೃತೀಯ ಲಿಂಗದವರಿಗೆ ಅವರಿಗೆ 325 ರೂಪಾಯಿ ಇದೆ. ಅದೇ ರೀತಿ ಅಪ್ಲಿಕೇಶನ್ ಹಾಕಿದ ಮೇಲೆ ಏನಾದ್ರು ಕರೆಕ್ಷನ್ ಅಥವಾ ತಪ್ಪಾಗಿತ್ತು ಕರೆಕ್ಷನ್ ಮಾಡ್ಕೋಬೇಕಂದ್ರೆ ಅದಕ್ಕೂ ಡೇಟ್ ಕೊಟ್ಟಿದ್ದಾರೆ. ಡಿಸೆಂಬರ್ 12, 13 2 ದಿನದಾಗ ನೀವು ಅದನ್ನು ಕರೆಕ್ಷನ್ ಮಾಡ್ಕೋಬಹುದು. ಆಮೇಲೆ ಎಕ್ಸಾಮ್ ಯಾವಾಗಿರುತ್ತೆ ಅಂದರೆ ಜನವರಿ 1ರಿಂದ ಜನವರಿ 19ರವರೆಗೂ ಎಕ್ಸಾಮ್ ಇರುತ್ತೆ. ಯಾವಾಗ ಬರುತ್ತೆ ಅಂದರೆ ನಿಮ್ದು ಯಾವಾಗ ಮತ್ತು ನಮ್ಮದು ಯಾವಾಗ ಬರ್ತದೆ ಅಂತಂದರೆ ನೀವು ಕಾಲ್ ಲೆಟ್ರ್ ಅಥವಾ ಅಂದ್ರೆ ಅಡ್ಮಿಟ್ ಕಾರ್ಡ್ ಹಾಲ್ ಟಿಕೆಟಲ್ಲಿ ಎಲ್ಲ ಡೀಟೇಲ್ಸ್ ಯಾವ ಬ್ಯಾಚಿಗೆ ನಾವು ಎಕ್ಸಾಮ್ಗೆ ಹೋಗ್ಬೇಕು, ಯಾವ ಕಾಲೇಜ್ಗೆ ಹೋಗ್ಬೇಕು ಎಲ್ಲ ಕೊಟ್ಟಿರ್ತಾರೆ. ಇಷ್ಟು ದಿನ ಯಾಕೆ ಪರೀಕ್ಷೆ ನಡೆಸ್ತಾರಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಪರೀಕ್ಷೆ ಇರ್ತದೆ. ಇದು ಕನ್ನಡದಲ್ಲಿ ಇರೋದಿಲ್ಲ. UGC ನೆಟ್. ಅದಕ್ಕಾಗಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋದ್ರಿಂದ ಕಂಪ್ಯೂಟರ್ ಮೇಲಿನ ಪರೀಕ್ಷೆ ನಡೆಯೋದಂದರೆ ಇಡೀ ಕರ್ನಾಟಕ ಎಲ್ಲ ಒಂದೇ ದಿನ ನಡೆಸೋಕ್ಕಾಗೋದಿಲ್ಲ. ಇಡೀ ಇಂಡಿಯಾ ತುಂಬ ಪರೀಕ್ಷೆ ನಡೆಯೋದ್ರಿಂದ ಒಂದೇ ದಿನ ನಡೆಸೋಕ್ಕಾಗೋದಿಲ್ಲ. ಅದಕ್ಕಾಗಿ ಬ್ಯಾಚ್ ವೈಸ್ ಎಕ್ಸಾಮ್ ನಡೆಸ್ತಾರೆ. ಬೆಳಗ್ಗೆ ಒಂದು ಬ್ಯಾಚ್, ಮಧ್ಯಾಹ್ನ ಒಂದು ಬ್ಯಾಚ್, ಈ ಥರ ಪರೀಕ್ಷೆ ನಡೆಸೋದ್ರಿಂದ ಜನವರಿ 1, 2025ರಿಂದ ಜನವರಿ 19ರವರೆಗೂ ಪರೀಕ್ಷೆ ನಡೆಸ್ತದೆ. 3 ತಾಸು ಪರೀಕ್ಷೆ ಇರ್ತದೆ ಇದು. ಓಕೆ, ಪೇಪರ್ 1 ಮತ್ತು ಪೇಪರ್ 2 ಅಂತ ಇರುತ್ತೆ. ಪೇಪರ್ 1ನಲ್ಲಿ ಏನಿರುತ್ತೆ, ಪೇಪರ್ 2ಅಲ್ಲಿ ಏನಿರುತ್ತೆ ಅಂತ ಮುಂದೆ ಹೇಳ್ತೀನಿ. ಹಾಲ್ ಟಿಕೆಟು ಮುಂದೆ ಕೊಡ್ತಾರೆ. ಅದರಲ್ಲೇ ನಮ್ಮ ಕಾಲೇಜ್ ಯಾವುದು, ಯಾವ ಟೈಮಿಗೆ ನಾವು ಅಟೆಂಡ್ ಆಗಬೇಕು ಅಂತ ಎಲ್ಲ ಡೀಟೇಲ್ಸ್ ಇರುತ್ತೆ. ಟೋಟಲು 3 ಅವರ್ಸ್ ಎಕ್ಸಾಮ್ ಇರುತ್ತೆ. ಪೇಪರ್ 1 ಏನಿರುತ್ತೆ ಅಂತಂದರೆ ಆಪ್ಟಿಟ್ಯೂಡ್ ಟೆಸ್ಟ್ ಇದೆ. ರಿಸರ್ಚ್, ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಇದು 100 ಮಾರ್ಕ್ಸಿಗೆ ಇರುತ್ತೆ. 100 ಮಾರ್ಕ್ಸು ಪ್ಲಸ್ 50 ಕ್ವಶನ್ಸ್ ಇರ್ತಾವೆ. 50 ಕ್ವಶನ್ಸ್ ಇದ್ದರೂ 100 ಮಾರ್ಕ್ಸ್ ಹೆಂಗಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿ ಎರಡನೇ ಪೇಪರ್ ಏನಿರುತ್ತೆ ನಮ್ಮ ಸಬ್ಜೆಕ್ಟ್ ಇರುತ್ತೆ. ನಮ್ಮ ಸಬ್ಜೆಕ್ಟ್ ಯಾವುದಂದ್ರೆ ನಾನು ಹಿಸ್ಟ್ರಿ ತೊಗೊಂಡಿದ್ದೀನಿ, ಹಿಸ್ಟ್ರಿ ಇರ್ತೈತೆ. ಅದು ಪೊಲಿಟಿಕಲ್ನವ್ರಿದ್ರೆ ಪೊಲಿಟಿಕಲ್ಲು, ಸೋಷಿಯಾಲಜಿ ಇದ್ದರೆ ಸೋಷಿಯಾಲಜಿ, ಈ ಥರ ಅವ್ರ ಸಬ್ಜೆಕ್ಟ್ ಯಾವುದಿರುತ್ತೋ ಅದು ಎರಡನೇ ಪೇಪರ್ ಇರುತ್ತೆ. ಅದು 100 ಮಾರ್ಕ್ಸ್, 100 ಕ್ವಶನ್ಸ್ ಇರ್ತವೆ. 200 ಮಾರ್ಕ್ಸ್ ಇರುತ್ತೆ. ಅಂದರೆ ಎರಡನೇ ಪೇಪರ್ 200 ಮಾರ್ಕ್ಸು, ಒಂದನೇ ಪೇಪರು 100 ಮಾರ್ಕ್ಸು, ಟೋಟಲ್ 300 ಮಾರ್ಕ್ಸಿಂದು ಎಕ್ಸಾಮ್ ಇರುತ್ತದೆ. ಇದು ಆನ್ಲೈನ್ನಲ್ಲೇ ನಡೆಯೋದ್ರಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಆನ್ಲೈನೇ ಪೇಮೆಂಟ್ ಮಾಡಬೇಕು, ಎಕ್ಸಾಮ್ ಕೂಡ ಆನ್ಲೈನಲ್ಲೇ ಬರೀಬೇಕಾಗುತ್ತೆ. ಇದ್ರದ್ದು ಸಿಲೆಬಸ್ ಏನಿದೆ ಅಂದರೆ ನಿಮಗೆ ಬೇಕಾದ್ರೆ ಡೌನ್ಲೋಡ್ ಮಾಡಿ ಗ್ರೂಪಲ್ಲಿ ಹಾಕ್ತೀನಿ. ಸಿಲೆಬಸ್ ಏನೇನಿದೆ ಅನ್ನೋದೆಲ್ಲ ನಿಮಗೆ. ಅದೇ ರೀತಿ ಕ್ವಾಲಿಫಿಕೇಷನ್ ನೋಡಬೇಕಂತಂದರೆ ಜನರಲ್ ಕ್ಯಾಟಗರಿ ಅವರಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಪಾಸಾಗಿರಬೇಕು. MA, MCOM, MBA ಈ ಥರ ಪೋಸ್ಟ್ ಗ್ರ್ಯಾಜುಯೇಷನ್ ಪಾಸಾಗಿರಬೇಕು. ಅವ್ರಿಗೆ ಜನರಲ್ ಕ್ಯಾಟಗರಿ ಅವ್ರ ಪರ್ಸೆಂಟೇಜ್ ಎಷ್ಟು ಇರಬೇಕಂದ್ರೆ 55% ಇರಲೇಬೇಕು. SC ST ಅವ್ರಿಗೆ 50% ಇರಬೇಕು. ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕಬೇಕು. ಓಕೆ, ನಂದು ಇನ್ನೂ ಪೋಸ್ಟ್ ಗ್ರ್ಯಾಜುಯೇಷನ್ ಪಾಸ್ ಆಗಿಲ್ಲಪ್ಪ, ನಾನು ಫೈನಲ್ ಇಯರ್ ಎಕ್ಸಾಮ್ ಬರೆದಿದ್ದೀನಿ, ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ ಅನ್ನೋರು ಕೂಡ ಅಪಿಯರೆನ್ಸ್ ಅಂತ ಹಾಕಿ ಅವರು ಕೂಡ UGC ನೆಟ್ ಎಕ್ಸಾಮನ್ನು ಬರೀಬಹುದು. ಇದಕ್ಕೆ ರಿಸರ್ವೇಷನ್ ಕೋಟಾ ಕೂಡ ಇದೆ. SC ಅವರಿಗೆ 15% ಇದೆ. ಆಮೇಲೆ ST ಅವ್ರಿಗೆ 7.5% ಇದೆ. OBC ಅವ್ರಿಗೆ 27% ಇದೆ. ಜನರಲ್ EWSನವ್ರಿಗೆ 10% ಇದೆ. PWD ಅವರಿಗೆ 5% ಇದೆ. ಇದಕ್ಕೆ ಟೋಟಲು ನಾನು ಹಿಸ್ಟ್ರಿ ಟೋಟಲ್ UGC ನೆಟ್ ಎಷ್ಟು ಪರೀಕ್ಷೆಗಳಿಗೆ ಎಕ್ಸಾಮ್ ನಡೆಸ್ತದೆ ಅಂದರೆ 85 ಪರೀಕ್ಷೆಗಳಿಗೆ ಎಕ್ಸಾಮ್ ನಡೆಸ್ತದೆ. ಅಂದರೆ ಈಗ ನಂದು ಹಿಸ್ಟ್ರಿ, ಇನ್ನೊಬ್ಬರು ಸೋಷಿಯಾಲಜಿ ತೊಗೊಂಡಿರ್ತಾರೆ, ಪೊಲಿಟಿಕಲ್ ತೊಗೊಂಡಿರ್ತಾರೆ, ಗುಜರಾತಿ ತೊಗೊಂಡಿರ್ತಾರೆ, ಸಂಸ್ಕೃತ ತೊಗೊಂಡಿರ್ತಾರೆ. ಈ ಥರ UGC ಏನು ನಡೀತದೆ ಅಂದರೆ 85 ಪರೀಕ್ಷೆಗಳಿಗೆ ಪರೀಕ್ಷೆ ನಡೆಸ್ತದೆ. ಓಕೆ, ಎಲ್ಲೆಲ್ಲಿ ಪರೀಕ್ಷೆ ನಡೆಸ್ತದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಪರೀಕ್ಷೆ ಕೇಂದ್ರಗಳದ ಅಂತ ಹೇಳಿಕೊಡ್ತೀನಿ ನೋಡಿ. ಕರ್ನಾಟಕದಲ್ಲಿ ಬಳ್ಳಾರಿ ಇದೆ, ಬೆಳಗಾವಿ ಇದೆ, ಬೆಂಗಳೂರು ಇದೆ, ಚಿಕ್ಕಮಗಳೂರು ಇದೆ, ದಾವಣಗೆರೆ, ಧಾರವಾಡ, ಹಾಸನ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ತುಮಕೂರು, ಉಡುಪಿ, ಇಷ್ಟು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಗಳಿದ್ದಾವೆ. ನೀವು ಈಗ ಏನೇನು ಬೇಕು, ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ಹೇಳಿಕೊಡ್ತಿದ್ದೀನಿ. ಡಿಸೆಂಬರ್ 10ರೊಳಗೆ ಕೊನೆಯ ದಿನಾಂಕ ಇದೆ. ಆನ್ಲೈನ್
ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿದೆ. ಇದಕ್ಕೆ ಆಧಾರ್ ಕಾರ್ಡು, ಇಮೇಲ್ ಐ ಡಿ, ಮೊಬೈಲು, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಡೆಬಿಟ್ ಕಾರ್ಡ್, ಏನು ATM ಕಾರ್ಡ್ ಥ್ರೂ ಪೇಮೆಂಟ್ ಮಾಡಬೇಕಲ್ಲ ಅದೆಲ್ಲ, ಆಧಾರ್ ಕಾರ್ಡು, ನಿಮಗೇನು ಪ್ಯಾನ್ ಕಾರ್ಡು, ನಿಮಗೆ ಏನೇನು ಬೇಕಾಗುತ್ತಲ್ಲ ಅದೆಲ್ಲ ತೊಗೊಂಡೋಗಿ. ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಇದಕ್ಕೆ. ಆಮೇಲೆ ಎಷ್ಟು ಬರೆದಿರ್ತೀರ ಅಷ್ಟೇ, ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ, ಮೈನಸ್ ತೆಗೆಯೋದಿಲ್ಲ. ಆಮೇಲೆ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಪರೀಕ್ಷೆ ನಡೀತದೆ. ಆನ್ಲೈನ್ ಮುಖಾಂತರ CBT ಅಂತಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪರೀಕ್ಷೆ ನಡೀತದೆ. ಇದಕ್ಕೆ ಜನವರಿ 1ನೇ ತಾರೀಕಿನಿಂದ ಜನವರಿ 19ರವರೆಗೆ ನಡೆಯುತ್ತೆ. 19 ದಿನ ಪರೀಕ್ಷೆ. ಬ್ಯಾಚ್ ವೈಸ್ ಬೆಳಗ್ಗೆ ಮಧ್ಯಾಹ್ನ ಬ್ಯಾಚ್ ವೈಸ್ ಮಾಡಿ ಪರೀಕ್ಷೆಯನ್ನು ನಡೆಸ್ತಾರೆ. ಆಮೇಲೆ ಅಪ್ಲಿಕೇಶನನ್ನು ಹೇಗೆ ಹಾಕೋದು, ನೀವು ಮೊಬೈಲ್ನಲ್ಲಿ ಹಾಕ್ತಿರೋ ಅಥವಾ ಇಂಟರ್ನೆಟ್ ಸೆಂಟ್ರಿಗೆ ಹಾಕ್ತಿರೋ, ಒಂದು ಸಾರಿ ನೋಡ್ಕೊಳ್ಳಿ. ಅಪ್ಲಿಕೇಶನ್ ಹೇಗೆ ಹಾಕೋದಂತ ಮುಂದಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆ ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.